ಏಷ್ಯಾ ಕಪ್ನ ಭಾರತ ತಂಡದ ಆಯ್ಕೆಗೆ ಸಂಬಂಧಿಸಿದಂತೆ ದೊಡ್ಡ ಸುದ್ದಿ ಬಂದಿದೆ. ಜಸ್ಪ್ರೀತ್ ನಂತಹ ಪ್ರಭಾವಶಾಲಿ ಆಟಗಾರ ತಂಡದಿಂದ ಹೊರಗುಳಿಯಲಿದ್ದಾನೆ. ಸೂರ್ಯಕುಮಾರ್ ಯಾದವ್ ತಂಡದ ನಾಯಕರಾಗಿರುವುದಿಲ್ಲ. ಈ ಪ್ರಭಾವಿ ಆಲ್ರೌಂಡರ್ಗೆ ಭಾರತ ತಂಡದ ನಾಯಕತ್ವ ನೀಡಲಾಗುವುದು. ಈಗ ಹೊಸ ನಾಯಕನ ನೇತೃತ್ವದಲ್ಲಿ ಭಾರತ ಏಷ್ಯಾದ ಚಾಂಪಿಯನ್ ಆಗಲಿದೆ. ಸ್ನೇಹಿತರೆ, ಏಷ್ಯಾ ಕಪ್ಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ಸುದ್ದಿ ಹೊರಬಂದಿದೆ. ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಈ ಏಷ್ಯಾ ಕಪ್ನ ಪ್ರಾರಂಭ ಸೆಪ್ಟೆಂಬರ್ 9ರಂದು ಮತ್ತು ಅಂತಿಮ ಪಂದ್ಯ ಸೆಪ್ಟೆಂಬರ್ 28ರಂದು ನಡೆಯಬಹುದು ಎಂದು ಹೇಳಲಾಗುತ್ತಿದೆ. ಈ ಏಷ್ಯಾ ಕಪ್ಗೆ ಹೆಚ್ಚು ಸಮಯ ಉಳಿದಿಲ್ಲ. ಇದು T20 ಫಾರ್ಮ್ಯಾಟ್ನಲ್ಲಿ ನಡೆಯಲಿರುವುದರಿಂದ ಇದರಲ್ಲಿ ರೋಹಿತ್, ವಿರಾಟ್ ಅಥವಾ ಜಡೇಜಾ ಇರುವುದಿಲ್ಲ ಎಂದು ಎಲ್ಲರಿಗೂ ತಿಳಿದಿದೆ. ಜಡೇಜಾ ಈ ಫಾರ್ಮ್ಯಾಟ್ನಿಂದ ನಿವೃತ್ತರಾಗಿದ್ದಾರೆ. ಹೀಗಾಗಿ ಭಾರತ ತಂಡದ ನಾಯಕತ್ವವನ್ನು ಹೊಸ ಆಟಗಾರನಿಗೆ ನೀಡಬಹುದು. ಕೆಲವು ದಿನಗಳ ಹಿಂದೆ ಭಾರತದ T20 ತಂಡದ ಪ್ರಸ್ತುತ ನಾಯಕ ಸೂರ್ಯಕುಮಾರ್ ಯಾದವ್ಗೆ ಸ್ಪೋರ್ಟ್ಸ್ ಹರ್ನಿಯಾ ಗಾಯವಾಗಿತ್ತು. ಇದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಹೀಗಾಗಿ ಈ ಏಷ್ಯಾ ಕಪ್ನಲ್ಲಿ ಸೂರ್ಯಕುಮಾರ್ ಯಾದವ್ಗೆ ವಿಶ್ರಾಂತಿ ನೀಡಬಹುದು ಎಂದು ನಂಬಲಾಗಿದೆ. ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವ ಮೊದಲು ಅವರನ್ನು ಟೀಂ ಇಂಡಿಯಾಗೆ ಸೇರಿಸಲಾಗುವುದಿಲ್ಲ. ಸ್ಪೋರ್ಟ್ಸ್ ಹರ್ನಿಯಾ ಶಸ್ತ್ರಚಿಕಿತ್ಸೆಯ ನಂತರ ಸೂರ್ಯಕುಮಾರ್ ಯಾದವ್ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಇದರಿಂದಾಗಿ ಸೂರ್ಯಕುಮಾರ್ ಅವರ ಬದಲಿಗೆ ಟೀಂ ಇಂಡಿಯಾದ ನಾಯಕತ್ವವನ್ನು ಹಾರ್ದಿಕ್ ಪಾಂಡ್ಯರ ಹೆಗಲಿಗೆ ಹೊರಿಸಬಹುದು ಎಂಬ ಸುದ್ದಿ ಹೊರಬಂದಿದೆ. ಹಾರ್ದಿಕ್ ಪಾಂಡ್ಯ ಈ ಹಿಂದೆಯೇ ಟೀಂ ಇಂಡಿಯಾದ T20 ತಂಡದ ನಾಯಕತ್ವ ವಹಿಸಿದ್ದಾರೆ ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಹಾರ್ದಿಕ್ ಪಾಂಡ್ಯ ಟೀಂ ಇಂಡಿಯಾವನ್ನು ಚಾಂಪಿಯನ್ ಆಗಿ ಮಾಡಿದ್ದಾರೆ. T20 ವಿಶ್ವಕಪ್ನಲ್ಲಿ ಗೆಲುವು ಸಾಧಿಸಿದ್ದರಲ್ಲಿ ಹಾರ್ದಿಕ್ ಪಾಂಡ್ಯರ ಪಾತ್ರ ಬಹಳ ದೊಡ್ಡದು. ಹೀಗಾಗಿ ಏಷ್ಯಾ ಕಪ್ T20ಯಲ್ಲಿ ಸೂರ್ಯಕುಮಾರ್ ಯಾದವ್ನ ಬದಲಿಗೆ ಹಾರ್ದಿಕ್ ಪಾಂಡ್ಯರಿಗೆ ನಾಯಕತ್ವ ನೀಡಬಹುದು ಎಂಬ ಸಂಭಾವ್ಯತೆ ಇದೆ. ಇದರ ಜೊತೆಗೆ ಇನ್ನೊಂದು ದೊಡ್ಡ ಸುದ್ದಿ ಎಂದರೆ ಈ ಸರಣಿಯಲ್ಲಿ ಜಸ್ಪ್ರೀತ್ಗೆ ವಿಶ್ರಾಂತಿ ನೀಡಬಹುದು. ಪ್ರಸ್ತುತ ಜಸ್ಪ್ರೀತ್ ಇಂಗ್ಲೆಂಡ್ನಲ್ಲಿ 5 ಟೆಸ್ಟ್ ಮ್ಯಾಚ್ಗಳ ಸರಣಿಗಾಗಿ ಸಿದ್ಧತೆ ನಡೆಸುತ್ತಿದ್ದಾರೆ. ಅಲ್ಲಿಯೂ ಅವರ ಮೇಲೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ನ ಬಹಳಷ್ಟು ಒತ್ತಡ ಇದೆ. ಇದೇ ಕಾರಣದಿಂದಾಗಿ ಜಸ್ಪ್ರೀತ್ಗೆ ಕೇವಲ 3 ಟೆಸ್ಟ್ ಮ್ಯಾಚ್ಗಳಲ್ಲಿ ಮಾತ್ರ ಆಡಿಸುವುದಾಗಿ ಆರಂಭದಿಂದಲೇ ಹೇಳಲಾಗಿತ್ತು. ಈಗ ಜಸ್ಪ್ರೀತ್ಗೆ ಏಷ್ಯಾ ಕಪ್ನಿಂದಲೂ ವಿಶ್ರಾಂತಿ ನೀಡಬಹುದು ಎಂದು ತಿಳಿದು ಬಂದಿದೆ. ಎಲ್ಲರಿಗೂ ತಿಳಿದಿರುವಂತೆ ಮುಂದಿನ ವರ್ಷ ನಡೆಯಲಿರುವ T20 ವಿಶ್ವಕಪ್ನಲ್ಲಿ ಜಸ್ಪ್ರೀತ್ ಅವರು ಖಂಡಿತವಾಗಿ ಭಾರತ ತಂಡದಲ್ಲಿರುತ್ತಾರೆ. ಆದ್ದರಿಂದ ಅವರಿಗೆ ಈ ಏಷ್ಯಾ ಕಪ್ನಲ್ಲಿ ಆಡುವ ಅಗತ್ಯವಿಲ್ಲ ಅಥವಾ ಯಾವುದೇ ಬಾಧ್ಯತೆಯೂ ಇಲ್ಲ. ಸ್ನೇಹಿತರೆ, ಇನ್ನು ಟೀಂ ಇಂಡಿಯಾದ ತಯಾರಿ ಬಗ್ಗೆ ಮಾತನಾಡಿದರೆ ಬ್ಯಾಟ್ಸ್ಮನ್ಗಳ ವಿಷಯದಲ್ಲಿ ಸೆಲೆಕ್ಟ್ ಆಗುವ ಆಟಗಾರರಲ್ಲಿ ಶುಭ್ಮನ್ ಗಿಲ್ ಅವರ ಹೆಸರು ಮೊದಲಿದೆ ಮತ್ತು ಅವರು ಈಗಾಗಲೇ ಟೆಸ್ಟ್ ಟೀಮ್ನ ನಾಯಕರು ಕೂಡ. ಹಾಗೂ ಸಂಜು ಸ್ಯಾಮ್ಸನ್ ಅವರ ಹೆಸರು ಕೂಡ ಇದೆ. ಅವರು ನಿರಂತರವಾಗಿ T20 ಪಂದ್ಯಗಳಲ್ಲಿ ಆಡುತ್ತಿದ್ದಾರೆ ಮತ್ತು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಇವರ ಹೊರತಾಗಿ ಅಭಿಷೇಕ್ ಶರ್ಮಾ ಅವರ ಆಯ್ಕೆ ಖಚಿತವಾಗಿದೆ. ಅದಷ್ಟೇ ಅಲ್ಲದೆ ಶ್ರೇಯಸ್ ಅಯ್ಯರ್ ಕೂಡ ಆಯ್ಕೆಯಾಗೋದು ಖಚಿತವಾಗಿದೆ. ಏಕೆಂದರೆ ಅವರು IPLನಲ್ಲಿ ಪಂಜಾಬ್ ಕಿಂಗ್ಸ್ ಪರವಾಗಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದ್ದಾರೆ. ಹಾಗೂ ತಿಲಕ್ ವರ್ಮಾ ಮತ್ತು ರಿಂಕು ಸಿಂಗ್ ಅವರ ಆಯ್ಕೆಯೂ ಖಚಿತವಾಗಿದೆ. ಹಾಗೂ ವಿಕೆಟ್ ಕೀಪರ್ಗಳ ವಿಚಾರದಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಧ್ರುವ್ ಜುರೇಲ್ ಅವರ ಆಯ್ಕೆ ಖಚಿತವಾಗಿದೆ. ಹಾಗೂ ಆಲ್ರೌಂಡರ್ಗಳ ಬಗ್ಗೆ ಮಾತನಾಡಿದರೆ T20 ಟೀಂ ಇಂಡಿಯಾದ ಉಪನಾಯಕನಾಗಿರುವ ಅಕ್ಷರ್ ಪಟೇಲ್ ಅವರ ಆಯ್ಕೆಯೂ ಖಚಿತವಾಗಿದೆ. ಜೊತೆಗೆ ವಾಷಿಂಗ್ಟನ್ ಸುಂದರ್ಗೂ ಅವಕಾಶ ಸಿಗಬಹುದು. ಮತ್ತು ಇನ್ನು ಬೌಲರ್ಗಳ ವಿಚಾರಕ್ಕೆ ಬಂದರೆ ಹರ್ಷಿತ್ ರಾಣಾ, ಯಶ್ ದಯಾಲ್ ಮತ್ತು ಪ್ರಸಿದ್ಧ ಕೃಷ್ಣ ಅವರಲ್ಲಿ ಒಬ್ಬರನ್ನ ಮಾತ್ರ ಆಯ್ಕೆ ಮಾಡಲಾಗುತ್ತದೆ ಎಂಬ ಮಾಹಿತಿ ಹೊರಬಂದಿದೆ. ಹಾಗೆ ಫಾಸ್ಟ್ ಬೌಲರ್ಗಳ ಬಗ್ಗೆ ಮಾತನಾಡಿದರೆ ಹರ್ಷದೀಪ್ ಸಿಂಗ್ ಮತ್ತು ಮೊಹಮ್ಮದ್ ಸಿರಾಜ್ ಇವರ ಆಯ್ಕೆಯೂ ಖಚಿತವಾಗಿದೆ. ಸ್ಪಿನ್ನರ್ಗಳ ವಿಷಯಕ್ಕೆ ಬಂದರೆ ಕುಲ್ದೀಪ್ ಯಾದವ್ ಮತ್ತು ವರುಣ್ ಚಕ್ರವರ್ತಿ ಅವರ ಆಯ್ಕೆಯೂ ಖಚಿತವಾಗಿದೆ. ಈ ಹಿನ್ನೆಲೆಯಲ್ಲಿ T20 ಏಷ್ಯಾ ಕಪ್ಗಾಗಿ ಭಾರತ ತಂಡದ ಸಂಭಾವ್ಯ ಪಟ್ಟಿ ಹೀಗಿರಬಹುದು: ಹಾರ್ದಿಕ್ ಪಾಂಡ್ಯ ನಾಯಕ, ಶುಭ್ಮನ್ ಗಿಲ್, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಶ್ರೇಯಸ್ ಅಯ್ಯರ್, ತಿಲಕ್ ವರ್ಮಾ, ರಿಂಕು ಸಿಂಗ್, ಧ್ರುವ್ ಜುರೇಲ್, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಮತ್ತು ಹರ್ಷಿತ್ ರಾಣಾ, ಯಶ್ ದಯಾಲ್ ಹಾಗೂ ಪ್ರಸಿದ್ಧ ಕೃಷ್ಣ ಅವರಲ್ಲಿ ಒಬ್ಬರು ಮತ್ತು ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಸಿರಾಜ್, ವರುಣ್ ಚಕ್ರವರ್ತಿ ಹಾಗೂ ಕುಲ್ದೀಪ್ ಯಾದವ್. ಸ್ನೇಹಿತರೆ, ಏಷ್ಯಾ ಕಪ್ಗಾಗಿ ನಾವು ನಿಮಗೆ ತೋರಿಸಿರುವ ಸಂಭಾವ್ಯ ಭಾರತ ತಂಡವನ್ನು ನೀವು ಒಪ್ಪಿಕೊಳ್ಳುತ್ತೀರಾ ಅಥವಾ ನಿಮ್ಮ ಪ್ರಕಾರ ಈ ತಂಡದಲ್ಲಿ ಇನ್ನು ಯಾವ ಆಟಗಾರನ ಹೆಸರಿರಬೇಕಿತ್ತು ಮತ್ತು ಹೆಸರಿರುವ ಯಾವ ಆಟಗಾರ ಈ ತಂಡದಿಂದ ಹೊರಗಾಗಬೇಕಿತ್ತು? ಕಮೆಂಟ್ ಮಾಡುವ ಮೂಲಕ ನಿಮ್ಮ ಯಾವುದೇ ಅಭಿಪ್ರಾಯವಿದ್ದರೂ ದಯವಿಟ್ಟು ತಿಳಿಸಿ.